ಯೂಶಲಿ ಯಾವುದಾದ್ರೂ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಅದರಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ತಾರೆಗಳ ಹೆಸರನ್ನ ಸಸ್ಪೆನ್ಸ್ ಆಗಿರ್ತಾರೆ. ಆದರೆ ಇಲ್ಲಿ ಪ್ರೊಡ್ಯೂಸರ್ ಯಾರು ಅನ್ನೋದೇ ಪ್ರಮೋಷನ್ವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಆ ಸೀಕ್ರೆಟ್ ಮೇಂಟೈನ್ ಮಾಡಿದ ರೀಸನ್ ಏನಂತ? ಏನು ಇಲ್ಲಮ್ಮ, ಸುಮ್ಮನೆ ಕೆಲಸ ಮಾಡಿ ಮಾತಾಡಿ ಕೆಲಸ ಮಾಡೋಕ್ಕೆ ಹೋದರೆ ಡಿಸ್ಟರ್ಬ್ ಆಗುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಇದ್ದಾರಲ್ಲ ಸಾಹೇಬರು, ಗೊತ್ತಾಗ್ಬಿಡುತ್ತೆ, ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಈಶ್ವರ್ ತಾಯಿ ಪ್ರೊಡಕ್ಷನ್ ಮಾಡ್ತಾವ್ರೆ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಅಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ, ಅದು ಕರೆಕ್ಟಾಗಿ ಗೊತ್ತಾಗಬೇಕು ಅಂದಾಗ ನಾವು ಕೆಲಸ ಮಾಡಿದರೆ ನಮ್ಗೆ ಅವ್ರದ್ದೇ ಭಯ, ನಮ್ಮ ಬಾಸ್ತು. ಅವ್ರು ಹಂಗೆಲ್ಲ ಏನೋ ಸಿನಿಮಾನ ಹಾಳು ಮಾಡಿಬಿಟ್ವಿ ಅಂದರೆ ನಾವು ಮನೇಲಿ ಇರೋಂಗಿಲ್ಲ. ಅವ್ರ ಬೈಕೆ ಹಂಗೆ ಮಾಡಿರೋದು, ಇನ್ನೇನು ಬೇರೆ ಏನು ರೀಸನ್ ಇಲ್ಲ. ಅವನದೇ ಭಯ ನಮಗೆ. ನಮ್ಮ ಸೊಸೆನೂ ಒಳ್ಳೆ ಸ್ಟಾರ್ ಅಲ್ವಮ್ಮ, ಅವಳು ಇಷ್ಟು ದಿನ ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ಕಥೆಯಾಗಲಿ ಇನ್ನೊಂದಾಗಲಿ ಅವಳು, ಆಮೇಲೆ ಅವಳು ಅದನ್ನೆಲ್ಲ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ನಾನು ಸುಮ್ಮನೆ ಇರ್ನಾರ್ದೆ ಬಂದ್ಬಿಟ್ಟು ಏನೋ ಹಾಳು ಮಾಡಿಬಿಡ್ತೀನೇನೋ ಅನ್ನೋ ಬೈಕೆ ಹೇಳಿಲ್ಲ ಅಷ್ಟೇ, ಬೇರೆ ಏನು ರೀಸನ್ ಇಲ್ಲ ಇದರಲ್ಲಿ. ಕಾವ್ಯ ಅವರೇ, ನೀವು ತುಂಬ ಹುಡುಕಿದ್ರಂತೆ ಪ್ರೊಡ್ಯೂಸರ್ ಯಾರಂತ ಹೇಳಿ ಇವ್ರಿಗೆ ಫೋನ್ ಮಾಡಿ ಕೇಳೋದು, ಪ್ರೊಡ್ಯೂಸರ್ ಯಾರು ಗೊತ್ತಾಯ್ತಾ ಅಂತೆಲ್ಲ ನಿಮಗೆಲ್ಲ ಒಂದು ಸ್ವಲ್ಪ ಕಾಲು ಎಳೆಯೋದೆಲ್ಲ ಮಾಡಿದ್ರಂತಲ್ಲ? ತುಂಬ ರಿಸರ್ಚ್ ಮಾಡಿದ್ದೀನಿ ಅದ್ರ ಬಗ್ಗೆ. ಪೇಪರ್ ಬರಿಬೋದು ಇವರಾದ್ರು, ರಿಸರ್ಚ್ ಪೇಪರ್ ಒಂದು ಬರಿಬೋದು ಅದ್ರ ಮೇಲೆ. ಅಷ್ಟು ರಿಸರ್ಚ್ ಮಾಡಿದ್ರು ಅಂದ್ರೆ ದಿನಕ್ಕೊಬ್ರು ಒಂದೊಂದು ಪ್ರೊಬಬಿಲಿಟೀಸ್ ಅವ್ರದ್ದು. ಇವ್ರು ಇರ್ಬೋದು ಅಂತ, ಇವ್ರು ಇರ್ಬೋದಲ್ಲ ಇವರೇ ಅಂತ ಹೇಳೋದು ಇವರು ಸಡನ್ ಆಗಿ ಸೆಟ್ ಅಲ್ಲಿ. ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಸಡನ್ ಆಗಿ ಅಂದ್ರೆ ನಾ ಅಷ್ಟೊಂದೆಲ್ಲ ಮಾತಾಡ್ತಿರ್ಲಿಲ್ಲ. ಸಡನ್ ಆಗಿ ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಸಡನ್ ಫೋನು, ನಾನು ಏನಾಯ್ತಪ್ಪ, ಅದು ರಾತ್ರಿ ಅಲ್ಲ, ಏನಾಯ್ತಪ್ಪ ನಿಮ್ಗೆ ಗೊತ್ತಾ, ಏನು ಪ್ರೊಡ್ಯೂಸರ್ ಇವ್ರಂತೆ. ಹೌದಾ, ಆಯ್ತು ಬಿಡ್ಲಿ, ಒಳ್ಳೇದಾಗ್ಲಿ. ನಾವು ಅಂತನಾ? ಅಲ್ಲ, ನೀವು ಅಲ್ಲ, ಸುಮ್ಮನೆ ಯಾರೋ ಹೆಸರು. ಏನು ಗೊತ್ತಾ, ಇವ್ರ ಹತ್ರ ಯಾಕೆ ಕೇಳ್ತಾ ಇದ್ದಾರೆ, ನನಗೆ ಹೊಸದಲ್ವಾ ಇಂಡಸ್ಟ್ರಿ, ಕಂಪೇರ್ ಟು ಮೀ ಅವ್ರ ಸೀನಿಯರ್ ಅಲ್ವಾ, ಸ್ವಲ್ಪ ಗೊತ್ತಿರ್ತಾರೆ ಯಾರಾದರೂ. ಸಾಂಗ್